ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ ಹಾಗೂ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಒಂದು 4 ಡೇಸಲ್ಲಿ ಹಿಂದಗಡೆ ನಿಮಗೊಂದು ಮಾಹಿತಿ ಕೊಟ್ಟಿದ್ದೆ ನೋಡಿ. ನೀವೆಲ್ಲರೂ ಕೂಡ ಯಾರು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ, ಅಂಥ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ತಪ್ಪದೆ ನೀವು ಸಮೀಪದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜುಗಳಿಗೆ ಹೋಗಿ ಪ್ರಾಂಶುಪಾಲರ ಜೊತೆ ಮಾತಾಡಿಕೊಂಡು ಮುಂದಿನ ಮಾಹಿತಿ ಪಡ್ಕೊಳ್ರಿ ಅಂತ ಹೇಳಿ ವೆಬ್ಸೈಟಲ್ಲೂ ಕೂಡ ಹೇಳಿದ್ದಾರೆ, ಇಲಾಖೆಯವರು ಕೂಡ ಹೇಳಿದ್ದಾರೆ. ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೆ. ಆಮೇಲೆ ಕಾಮೆಂಟ್ಗಳು ನನಗೆ ಬಂದು, ಸರ್ ನಾವು ಈಗ ಪ್ರಿನ್ಸಿಪಲ್ ಹತ್ರ ಹೋಗಿ ಮಾತಾಡ್ಕೊಂಡಿವಿ, ಅವ್ರು ಹೇಳಿದ್ದಾರೆ 2 ಡೇಸ್ ಬಿಟ್ಟು ಬರುತ್ತೆ, 3 ಡೇಸ್ ಬಿಟ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ಅವರು ವೆಬ್ಸೈಟ್ ನೋಡ್ತಾ ಇರಿ ಅಂತ ಕೂಡ ಹೇಳಿದರು ಅಂತೇಳಿ ನಾನು ನೋಡಿ ಕಂಟಿನ್ಯೂಸ್ ಆಗಿ ವೆಬ್ಸೈಟನ್ನು ಕೂಡ ನೋಡ್ತಾ ಇದ್ದೀನಿ. ಆಮೇಲೆ ನಾನು 4 ಡೇಸ್ ಬ್ಯಾಕ್ ಏನಪ್ಪ ಅಂದರೆ ನಾನು ಇನ್ಸ್ಪೆಕ್ಟ್ ಮಾಡಿದ್ದೆ ಕಾಲೇಜ್ನವ್ರಿಗೆ. ಅವರು ಹೇಳಿದರು 15 ತಾರೀಕು ತನಕ ಬರುತ್ತೆ ಅಂತೇಳಿ. ಸೊ ಇನ್ನು 7 ದಿನ ನಮ್ಮಲ್ಲಿದೆ, ನನ್ನ ಪ್ರಕಾರ ಮತ್ತು ಒಂದಷ್ಟು ವಿದ್ಯಾರ್ಥಿಗಳ ಪ್ರಕಾರ 15 ತಾರೀಕಿನ ಒಳಗಾಗಿ ಬರುತ್ತೆ ಅಂತೇಳಿ ನಾವು ಇನ್ನೂ 2 ದಿನ ಟೈಮ್ ಇದೆ. ಬಟ್ ಯಾರು ಕೂಡ ಮನೆಯಲ್ಲಿ ಸುಮ್ಮನೆ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ, ಯಾಕಂದರೆ ನಿಮ್ಮ ಸಮೀಪದಲ್ಲಿರುವಂಥ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಾರೆ. ಯಾಕಂದರೆ ಈ ಒಂದು ಲಿಸ್ಟನ್ನು ವೆಬ್ಸೈಟಲ್ಲಿ ಬಿಡ್ತಾರೋ ಅನ್ನೋದು ತುಂಬ ಕಷ್ಟ. ವೆಬ್ಸೈಟಲ್ಲಿ ಬಿಡೋದು ಡೌಟ್ ಇದೆ, ಯಾಕಂದರೆ ಇವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಇಲಾಖೆಯವರು. ಏನಂದರೆ ನೀವೇನಿದ್ರು ಅಲ್ಲಿ ಕಮಿಟಿಗೆ ವಿಸಿಟ್ ಮಾಡಿ, ಕಮಿಟಿಗಳಿಗೆ ಹೋಗಿ ಕೇಳ್ರಿ, ಇಲ್ಲಪ್ಪ ಅಂದರೆ ವಸತಿ ಕಾಲೇಜ್ಗಳಿಗೆ ಹೋಗಿ ಕೇಳ್ರಿ ಅಂತ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ. ಈ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೋದಂತೂ ಗ್ಯಾರಂಟಿ ಇಲ್ಲ. ಆದರೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಲುಪಿಸ್ತೇನೆ, ಆದರೆ ಮಾತ್ರ ಬಟ್ ಆಗೋದು ಗ್ಯಾರಂಟಿ ಇಲ್ಲ. ಹೀಗಾಗಿ ನೀವು ಕೂಡ ತಪ್ಪದೆ ನಾಳೆಗೆ ಇನ್ನೊಂದು ಸಲ ಯಾರೆಲ್ಲ ನೀವು ಮೊರಾರ್ಜಿ ದೇಸಾಯಿ PU ಕಾಲೇಜ್ಗಳಿಗೆ ವೇಟ್ ಮಾಡ್ತಿದ್ದೀರಿ, ತಪ್ಪದೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಸಮೀಪದಲ್ಲಿರುವಂಥ ವಸತಿ ಕಾಲೇಜುಗಳಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಓಕೆ, 2 ದಿನ 3 ದಿವಸಗಳ ವಿಸಿಟ್ ಮಾಡ್ತಾಯಿರಿ.